ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ರೋಟರಿ ಭಾರತೀನಗರ, ರೋಟರಿ ಬೆಂಗಳೂರು ಸೌತ್ ಎಂಡ್, ರೋಟರಿ ಬೆಂಗಳೂರು ಸ್ಪಂದನ, ರೋಟರಿ ಬೆಂಗಳೂರು ಸೌತ್ ಪರೇಡ್, ರೋಟರಿ ಬೆಂಗಳೂರು ಉಳ್ಳಾಲ ಇವರ ಸಂಯುಕ್ತಾಶ್ರಯದಲ್ಲಿ ರೋಟರಿಯ ನಡೆ ಹಳ್ಳಿಯ ಕಡೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ರೋಟರಿ ಹಳ್ಳಿ ಹಬ್ಬವನ್ನು ಚಿಕ್ಕರಸಿಕೆರೆ ಪ್ರೌಢಶಾಲಾ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟನೆ ನಂತರ ಮಾತನಾಡಿದ ಭಾರತೀನಗರದ ಸೆಂಟ್ರಲ್ ರೋಟರಿ ಅಧ್ಯಕ್ಷರಾದ ಶ್ರೀ ಶಶಿಕುಮಾರ್ ಎಸ್.ಕೆ. ಅವರು ಮಾತನಾಡಿ ಸ್ವವಿವರವಾಗಿ ಕಾರ್ಯಕ್ರಮದ ವಿವರಣೆ ನೀಡಿದರು. ಹಳ್ಳಿ ಹಬ್ಬ ಮಾಡ್ತಾ ಇದ್ದೀರಾ ರೋಟರಿ ಸಂಸ್ಥೆಯಿಂದ, ಯಾವ್ಯಾವ ಕಾರ್ಯಕ್ರಮಗಳು ಹಾಕೊಂಡಿದ್ದೀರಾ ಸರ್? ಎಷ್ಟು ದಿನ? ಹಳ್ಳಿ ಹಬ್ಬ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಸ್ಕೂಲ್ ಮಕ್ಕಳುಗಳಿಗೆ ಆಟಗಳಿಗೆ ಸಂಬಂಧಪಟ್ಟ ಸ್ಪೋರ್ಟ್ಸ್ ಕಿಟ್ಗಳನ್ನು ಕೊಟ್ಟಿದ್ದೀವಿ. 5 ಸ್ಕೂಲ್ಗಳಿಗೆ, 4 ಸ್ಕೂಲ್ಗಳಿಗೆ ವಾಟರ್ ಫಿಲ್ಟರ್ ಕೊಟ್ಟಿದ್ದೀವಿ. 60 ಲೀಟರ್ ಕೆಪಾಸಿಟಿ ಇರುವಂಥದ್ದು. ಹೆಣ್ಮಕ್ಳಿಗೆ ಹೈಜೆನಿಕ್ ಪರ್ಪಸಲ್ಲಿ ನ್ಯಾಪ್ಕಿನ್ ಪ್ಯಾಡ್ ಕೊಟ್ಟಿದ್ದೀವಿ. ಹಾಗೆ ಮಹಿಳಾ ಪ್ರೋಗ್ರಾಮು ಮತ್ತು ಕೆರಿಯರ್ ಗೈಡೆನ್ಸ್ ಕೌನ್ಸಿಲಿಂಗ್ ಇದೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಕ್ಯಾತ್ಕಟ್ಟದಲ್ಲಿ ಸಂಜೆ ಕೋಲಾಟ, ಪೂಜಾ ಕುಣಿತ, ಪರವಂಜಿ, ಹಾಗೆ ಎತ್ತಿನ ಗಾಡಿ ಸ್ಪರ್ಧೆ ಎಲ್ಲವನ್ನು ಏರ್ಪಡಿಸಿದ್ದೀವಿ. ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ, ಹೆಣ್ಮಕ್ಳಿಗೆ ರಂಗೋಲಿ ಸ್ಪರ್ಧೆ, ಮಕ್ಕಳಿಗೆ ಇದು ಡ್ರಾಯಿಂಗ್ ಸ್ಪರ್ಧೆ ಎಲ್ಲವನ್ನು ಏರ್ಪಡಿಸಿದ್ದೀವಿ. ಎತ್ತಿನ ಗಾಡಿ ಸ್ಪರ್ಧೆ ಎಲ್ಲಿ ನಡೀತದೆ? ಎತ್ತಿನ ಗಾಡಿ ಸ್ಪರ್ಧೆ ಅಲ್ಲ, ಎತ್ತಿನ ಗಾಡಿ ಶೃಂಗಾರಕ್ಕೆ. ಶೃಂಗಾರಕ್ಕೆ ಸರಿ ಸರ್. ಎಷ್ಟು ಗ್ರಾಮಗಳಲ್ಲಿ ಮಾಡ್ತಾ ಇದ್ದೀರಾ ಸರ್ ಇದು? 12 ಗ್ರಾಮಗಳಲ್ಲಿ ಮಾಡ್ತೀವಿ. ಯಾವ್ಯಾವ ಗ್ರಾಮಗಳು ಸರ್? ಚಿಕ್ಕರಸಿಕೆರೆ, ಕ್ಯಾತ್ಗಟ್ಟ, ಮಾಲ್ಗಾರ್ನಹಳ್ಳಿ, ಹಳ್ಳಿಮಳೆದೊಡ್ಡಿ, ಪಾರ್ಪತ್ನಹಳ್ಳಿ, ಮಾದರಹಳ್ಳಿ, KM ದೊಡ್ಡಿ, ಮೆಣಸ್ಕೆರೆ, ಮಡೇನಹಳ್ಳಿ, ಇಷ್ಟು ಗ್ರಾಮಗಳಲ್ಲಿ ಮಾಡ್ತೀವಿ. ಏಕಕಾಲಕ್ಕೆ ಈಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ? ಎಲ್ಲ ಕಡೆ ನಡೀತದೆ. ಸರಿ ಸರ್. ತಮ್ಮ ಹೆಸರು ಸರ್? ಶಶಿಕುಮಾರ್ ಅಂತೇಳಿ. ಹಾಗೆ 2ನೇ ದಿನದ ಕಾರ್ಯಕ್ರಮ ಬಂದು ಮೆಣಸ್ಕೆರೆ ಜ್ಞಾನಮುದ್ರಾ ಸ್ಕೂಲಲ್ಲಿ ಮೆಂಟಲ್ ಹೆಲ್ತ್ ಸ್ಕೂಲ್ ಇರುತ್ತೆ. ಹಾಗೆ ಹೆಣ್ಮಕ್ಳಿಗೆ ಈ ಕೌಶಲಾಭಿವೃದ್ಧಿ ತರಬೇತಿ ಕೇಂದ್ರ ಇರುತ್ತೆ. ಹಾಗೆ ಮಧ್ಯಾಹ್ನಕ್ಕೆ ಕರಡಿಕೆರೆಯಲ್ಲಿ ತೆಂಗಿನ ಗಿಡಗಳ ವಿತರಣೆ ಇರುತ್ತೆ. ಹಾಗೆ 3ನೇ ದಿನದ ಕಾರ್ಯಕ್ರಮವಾಗಿ ಭಾರತೀನಗರ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಉಚಿತ ಹೆಲ್ತ್ ಕ್ಯಾಂಪ್ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಥೈರಾಯ್ಡನ್ನು ಫ್ರೀಯಾಗಿ ಚೆಕಪ್ ಇದನ್ನು ಮಾಡಿದ್ದೀವಿ ಈ ಸಾರಿ. ಹಾಗೆ ಆಯುರ್ವೇದಿಕ್ ಕ್ಯಾಂಪು ಇರುತ್ತೆ. ಅದೇ ದಿನ ಬೆಳಿಗ್ಗೆ ಆಗ್ಲಳ್ಳಿ ಗ್ರಾಮದಲ್ಲಿ ಜಾನುವಾರುಗಳಿಗೆ ಆಗ್ಲಳ್ಳಿಯಲ್ಲಿ ಜಾನುವಾರುಗಳ ತಪಾಸಣಾ ಶಿಬಿರ ಇರುತ್ತೆ. ಹಾಗಾಗಿ ಉತ್ತಮವಾಗಿ ಸಾಕಿರ್ತಕ್ಕಂಥ 3 ಕರುಗಳಿಗೆ ಬಹುಮಾನ ಕರುಗಳ ವ್ಯವಸ್ಥೆ ಮಾಡಿದ್ದೀವಿ. 3 ಜನ ರೈತರನ್ನು ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. 3 ಜನ ಟೀಚರ್ಸ್ನ ಸನ್ಮಾನ ಮಾಡಿದ್ದೀವಿ. 3 ಜನ ಮಕ್ಕಳಿಗೆ ನಾಳೆ ದಿನ ಸನ್ಮಾನ ಮಾಡ್ತೀವಿ. ಇಷ್ಟು ಕಾರ್ಯಕ್ರಮಗಳನ್ನು ಈ ಹಳ್ಳಿ ಹಬ್ಬದಲ್ಲಿ ಬೆಂಗಳೂರು ಸೌತ್ ಎಂಡ್, ಬೆಂಗಳೂರು ಉಳ್ಳಾಲ, ಬೆಂಗಳೂರು ಸ್ಪಂದನ, ಭಾರತೀನಗರ ಸೆಂಟ್ರಲ್ ಇವರೆಲ್ಲರೂ ಸಹಾಯದಲ್ಲಿ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಡೇ 1 ನಂತರ ರೋಟರಿ ಸಂಸ್ಥೆ ಪದಾಧಿಕಾರಿಗಳಿಂದ ಚಿಕ್ಕರಸಿಕೆರೆ ಪ್ರೌಢಶಾಲಾ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳು ಹಾಗೂ ಸ್ವಚ್ಛತಾ ಪರಿಕರಗಳನ್ನು ವಿತರಿಸಲಾಯಿತು. ನಂತರ ಎಲ್ಲ ರೋಟರಿ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಚಿಕ್ಕರಸಿಕೆರೆ ಪ್ರೌಢಶಾಲೆಯಲ್ಲಿ ನಡೆದ ರೋಟರಿ ನಡೆ ಹಳ್ಳಿ ನಡೆ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳಾದ ವಿಜಯ್ ಸಾಲಿಯನ್, ಶಶಿಕುಮಾರ್ ಎಸ್.ಕೆ., ಮರಿಸ್ವಾಮಿ ಎಚ್, ವಿಕ್ರಮರಾಜ್ ಅರಸ್, ಸೌಮ್ಯ ಪ್ರಕಾಶ್, ಕಿಶೋರ್, ರವಿ ಚಕ್ರವರ್ತಿ, ಅರ್ಜುನ್, ಸುಂದರೇಶ್ ಹಾಗೂ ಶಾಲಾ ಆಡಳಿತ ಮಂಡಳಿಯ ಎಲ್ಲ ಬೋಧಕ ಮತ್ತು ಬೋಧಕೇತರ ಶಿಕ್ಷಕರು ಹಾಜರಿದ್ದರು. ರೋಟರಿ ಸಂಸ್ಥೆಗೆ ಲಾಸ್ಟ್ ಈಗ ಲಾಸ್ಟಲ್ಲಿ ಕತ್ತೈತದೆ ಸರ್. ಸರಿ ಬ್ಯೂಟಿಫುಲ್ ಸೀನ್ ನೋಡಿ ಸರ್. ಈಗ ಫ್ರೇಮಲ್ಲಿ ಒಂದು ಸ್ಲೋಗನ್ ಕೋಪ. ರೋಟರಿ ಸಂಸ್ಥೆಗೆ ಅಷ್ಟೇ. ನಂತರ ಖ್ಯಾತಘಟ್ಟಕ್ಕೆ ತೆರಳಿದ ರೋಟರಿ ಪದಾಧಿಕಾರಿಗಳು
ಅಲ್ಲಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿಗಳು ಹಾಗೂ ಹೆಣ್ಣು ಮಕ್ಕಳ ಸ್ವಚ್ಛತಾ ಪರಿಕರಗಳನ್ನು ವಿತರಿಸಿದರು. ವಿದ್ಯಾಭ್ಯಾಸದ ಜೊತೆಗೆ ಆಟೋಟ ಉಪಕರಣಗಳು ಕೊಡಬೇಕು ಅನ್ನೋ ಒಂದು ಕಾರಣದಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ತುಂಬ ಸಮಯದ ಅಭಾವ ಇರೋದ್ರಿಂದ ಎಲ್ರಿಗೂ ಒಳ್ಳೆಯದಾಗಲಿ, ಎಕ್ಸಾಮ್ಗೆ ಆಲ್ ದ ಬೆಸ್ಟ್, ಓದ್ಕೊಳ್ಳಿ. ನಂತರ ರೋಟರಿ ಪದಾಧಿಕಾರಿಗಳು ಮಾಲಗಾರನಹಳ್ಳಿ ಪ್ರೌಢಶಾಲೆಗೆ ತೆರಳಿ ಶುದ್ಧ ನೀರಿನ ಘಟಕ ಮತ್ತು ಹೆಣ್ಣು ಮಕ್ಕಳಿಗೆ ಸ್ವಚ್ಛತಾ ಪರಿಕರಗಳನ್ನು ವಿತರಿಸಿದರು. ಶುದ್ಧ ನೀರಿನ ಘಟಕವನ್ನು ಉದ್ಘಾಟಿಸಿದ ರೋಟರಿ ಸೌತ್ ಎಂಡ್ ಅಧ್ಯಕ್ಷರಾದ ವಿಕ್ರಮ್ ರಾಜ್ ಅವರು ಮಾತನಾಡಿದರು. ಮಾಡೋದ್ರಿಂದ ಅದು ಒಂಥರ ನಮ್ಮ ಜೀವನದಲ್ಲಿ ಟ್ಯಾಕ್ಸ್ ಕಟ್ಟದಂಗೆ. ಸೊ ಅದಕ್ಕೋಸ್ಕರ ನಾವು ಏನಂದರೆ ಬೇರೆ ಒಂದು ಎಲ್ಲಿ ನೀಡಿರುತ್ತೆ, ಯಾರ್ಯಾರಿಗೆ ಸಹಾಯ ಬೇಕಿರುತ್ತೆ ಅವ್ರಿಗೆ ಸಹಾಯ ಮಾಡೋದ್ರ ಮೂಲಕ ನಾವೇನು ಅಂದ್ಕೊಳ್ತೀವಿ, ನಾವು ಇದಕ್ಕೆಲ್ಲ ಉಪಯೋಗಿಸ್ತಾ ಇರೋದಕ್ಕೆ ಒಂದು ಟ್ಯಾಕ್ಸ್ ಕಟ್ತೀವಿ ಅಂತ. ಸೊ ನಮ್ಮ ಇವರು ಶಶಿ ಅವರು ಇಲ್ಲಿ ಒಂದು ಸ್ಕೂಲ್ಗಳು ಮತ್ತು ಇಲ್ಲಿ ಒಂದು ರಿಕ್ವೈರ್ಮೆಂಟ್ ಇರೋದನ್ನ ಹುಡುಕಿ ಈ ಹಳ್ಳಿ ಹಬ್ಬದಲ್ಲಿ ಸುಮಾರು 80 ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಸ್ಕೂಲ್ಗೆ ಏನೋ ನೀರಿಂದು ಒಂದು ಏನು ಫಿಲ್ಟರ್ ಬಂದಿದೆ, ಇಟ್ಸ್ ಅ ವೆರಿ ಗುಡ್ ಥಿಂಗ್. ಸೊ ನೀವು ಅದರದ್ದೆಲ್ಲ ಫಲಾನುಭವಿಗಳು ತಗೊಳ್ತೀರಾ, ದಟ್ ಈಸ್ ಗುಡ್. ಸೊ ಚೆನ್ನಾಗಿ ಓದಿ ಮುಂದೆ ನಾಳೆ ಇದೇ ಥರ ನಮ್ಮ ಥರನೇ ನೀವು ಬೆಳೆದು ಇನ್ನೂ ಒಂದು 4 ಜನಕ್ಕೆ ಸಹಾಯ ಮಾಡಿ, ಇಷ್ಟೇ ನಾವು ಕೇಳ್ಕೊಳ್ಳೋದು. ಥ್ಯಾಂಕ್ ಯು. ನಂತರ ರೋಟರಿ ಪದಾಧಿಕಾರಿಗಳು ಮಾರನಹಳ್ಳಿಗೆ ತೆರಳಿ ಶುದ್ಧ ಘಟಕ ನೀರು ಮತ್ತು ಹೆಣ್ಣು ಮಕ್ಕಳ ಸ್ವಚ್ಛತಾ ಪರಿಕರಗಳು ಹಾಗೂ ಪ್ರಶಸ್ತಿಗಳನ್ನು ನೀಡಿದರು. ರೆಡಿ ಹಾಂ ಹೊಡಿ ಸರ್. ನೀರು ಆನ್ ಮಾಡಿ ಸರ್. ನಂತರ ರೋಟರಿ ಪದಾಧಿಕಾರಿಗಳು ಭಾರತೀಯ ನಗರದ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಗೆ ತೆರಳಿ ಕ್ರೀಡಾ ಸಾಮಗ್ರಿಗಳು ಹಾಗೂ ಪ್ರಶಸ್ತಿಗಳನ್ನು ವಿತರಿಸಿದರು. ಓಕೆ, ಥ್ಯಾಂಕ್ ಯು ಸರ್. ಒಂದು ನಿಮಿಷ. ರೋಟರಿ ಸಂಸ್ಥೆಯ ದೇಹ ವಾಕ್ಯಗಳ ಬಗ್ಗೆ ಸವಿವರವಾಗಿ ವಿವರಿಸಿದರು. ಸತ್ಯವೇ, ನೀನೇನಾದರೂ ಹೇಳಿದ್ರೆ ನಿಜವಾಗ್ಲೂ ನಾನು ಇದು ಸತ್ಯನ ಅನ್ನೋದು ಇದೆ. ಸಂಬಂಧಪಟ್ಟ ಎಲ್ಲರಿಗೂ ಇದು ನ್ಯಾಯವೇ? ನೀವೇ ಕ್ವಶನ್ ಮಾಡ್ಕೊಳ್ಳುವಂಥದ್ದು. ಅದು ಸದ್ಭಾವನೆ ಮತ್ತು ಉತ್ತಮ ಸ್ನೇಹವನ್ನು ಬೆಳೆಸುತ್ತದೆಯೇ? ಏನಾದರೂ ಒಂದು ನಾವು ಹೇಳಿದ್ರೆ ಅದ್ರ ಬಗ್ಗೆ ಇದು ಸತ್ಯವೇ, ಸಂಬಂಧಪಟ್ಟವರಿಗೆ ಎಲ್ಲರಿಗೂ ಆಗ್ತದೆಯೇ? ಅದು ಸದ್ಭಾವನೆ ಮತ್ತು ಉತ್ತಮ ಸ್ನೇಹವನ್ನು ಬೆಳೆಸುತ್ತದೆಯೇ? ಸಂಬಂಧಪಟ್ಟ ಎಲ್ಲರಿಗೂ ಇದು ಪ್ರಯೋಜನಕಾರಿಯಾಗಬಹುದೇ? ಇದನ್ನು ಘೋಷಣೆ. ನಂತರ ರೋಟರಿ ಪದಾಧಿಕಾರಿಗಳು ಸರ್ಕಾರಿ ಪ್ರೌಢಶಾಲೆ ಮಾದರಹಳ್ಳಿಗೆ ತೆರಳಿ ಕ್ರೀಡಾ ಸಾಮಗ್ರಿಗಳು ಹಾಗೂ ಪ್ರಶಸ್ತಿಗಳನ್ನು ವಿತರಿಸಿದರು. ಓಕೆ ಸರ್. ಮದ್ದೂರಿನ ಕಾಡಕೊತ್ತಳಿಗೆ ತೆರಳಿದ ರೋಟರಿ ಪದಾಧಿಕಾರಿಗಳು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಿದರು. ಲೈಟೇ ಬೀಳ್ತಾ ಇದೆ ಸರ್, ಬಿಸಿಲು ಬೀಳ್ತಾ ಇದೆ. ಹಾಂ ಏನಪ್ಪ ಮುಗ್ದಿದೆ. ಓಕೆ, ಆ್ಯಂಡ್ ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸು ಕಾಣಿಸ್ತಿದೆ ನಿಮ್ಮ ಮುಖದಲ್ಲಿ. ಬಟ್ ವಿಲ್ ಕಮ್ ಸಮ್ ಅದರ್ ಟೈಮ್ ಆ್ಯಂಡ್ ವಿಲ್ ಸ್ಪೆಂಡ್ ಸಮ್ ಟೈಮ್ ವಿತ್ ಯು, ಮೋರ್ ಟೈಮ್. ಸೊ ಸದ್ಯಕ್ಕೆ ವಿ ಹ್ಯಾವ್ ಟು ಟೇಕ್ ಲೀವ್. ನಿಮಗೋಸ್ಕರ ಸ್ಪೋರ್ಟ್ಸ್ ಕಿಟ್ಟು ಪಕ್ಕದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಾಯಿತು. ನಮ್ಮದೇನು ವಿನ್ಸ್ ಇದೆ ಇಲ್ಲಿ. ಹಾಂ, ಸೊ ಸುಮಾರು ನಾವು ಇವಾಗ ವಿನ್ಸ್ ಇದು ಹ್ಯಾಂಡ್ ವಾಶ್ ಕಿಟ್ಟು, ಟಾಯ್ಲೆಟ್ ಕಿಟ್ಟು ಮತ್ತು ಹೆಣ್ಮಕ್ಳಿಗೆ ಸ್ಯಾನಿಟರಿ ಪ್ಯಾಡ್ಸ್. ನಂತರ ರೋಟರಿ ಪದಾಧಿಕಾರಿಗಳಾದ ಶಶಿಕುಮಾರ್ ಅವರು ಹಾಗೂ ವಿಕ್ರಮ್ ರಾಜ್ರವರು ಕ್ರಿಕೆಟ್ ಆಡುವುದರ ಮೂಲಕ ಮಕ್ಕಳಿಗೆ ಕ್ರೀಡಾ ಸ್ಫೂರ್ತಿಯನ್ನು ತುಂಬಿದರು. ಕುಮಾರ್ ಸರ್ ಬನ್ನಿ. ಹಾಂ ಮಾಡ್ತಾ ಸರ್. ಶಶಣ್ಣ